ಬನ್ನಿ ವೀಕ್ಷಕರೇ, ಇವತ್ತು ಯಾವೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಅದಕ್ಕೋಸ್ಕರ ನೋಡಿ, ಮೊದಲು ಇಲ್ಲಿ ಕುಕ್ಕರ್ನಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರೋಂಥ 3 ದೊಡ್ಡ ಸೈಜ್ ಆಲೂಗಡ್ಡೆ, ಆಮೇಲೆ 2 ಕ್ಯಾರೆಟ್ನ, ಆಮೇಲೆ 1 ಬೀಟ್ರೂಟ್ನ ಈ ರೀತಿಯಾಗಿ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಹಸಿ ಬಟಾಣಿ ಕೂಡ ತೊಗೊಂಡಿದ್ದೀನಿ. ಅದರಲ್ಲಿ ಕೂಡ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಬೇಕಾಗಿರುವಂಥಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನು ಇಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದರೆ ನೋಡ್ಕೊಂಡು ಇಲ್ಲಿ ಹಾಕ್ಕೊಳ್ಬೋದು. ಆಮೇಲೆ ಕುಕ್ಕರ್ನ ಹಚ್ಕೊಂಡು 3 ವಿಸಲ್ ತಗೊಳ್ಬೇಕು ವೀಕ್ಷಕರೇ. ಸೊ ನೋಡಿ, ಇಲ್ಲಿ ನಾನು 3 ವಿಸಲ್ ತೊಳಕ್ಕೆ ಇಟ್ಟಿದ್ದೀನಿ. ಆಮೇಲೆ ಇದು ರೆಡಿಯಾಗಿದೆ. ಸೊ 3 ವಿಸಲ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡಿಕೊಂಡು ನೋಡ್ಕೊಳ್ತೀರ ಯಾವ ರೀತಿಯಾಗಿ ಚೆನ್ನಾಗಿ ಎಲ್ಲ ಒಂದು ಕಾಯಿಪಲ್ಯ ಕುದ್ದಿದ್ದಾವೆ. ಆಮೇಲೆ ಇವಾಗ ಇದರಲ್ಲಿ ಇರ್ತಕ್ಕಂಥ ವಾಟರ್ನ ರಿಮೂವ್ ಮಾಡ್ಕೊಳ್ಬೇಕು. ಮತ್ತೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ಥರ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ನನ್ನ ಹತ್ರ ಇವಾಗ ಆಲ್ರೆಡಿ ಮ್ಯಾಶರ್ ಇಲ್ಲ. ಆಮೇಲೆ ನೋಡಿ, ಈ ಥರ ಮ್ಯಾಶ್ ಮಾಡ್ಕೊಂಡು ಚೆನ್ನಾಗಿ ಇದನ್ನು ಈ ಥರ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪ್ರೋಸೆಸ್ ಸಲುವಾಗಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಬೌಲನ್ನು ಇಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ಇವಾಗ ಬೇಕಾಗಿರುವಂಥ ಬಟರ್ನ ಹಾಕ್ಕೊಳ್ಬೇಕು. ಬಟರ್ ಸೀದ್ ಹೋಗಬಾರ್ದು ಅಂತ ಇದರಲ್ಲಿ ನಾನು ಆಯಿಲ್ ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಿಸಿ ಆಗೋಕ್ಕೆ ಬಿಡಬೇಕು. ಬಿಸಿ ಆದಮೇಲೆ ಇದರಲ್ಲೇ ಎಣ್ಣೆನೆಲ್ಲ ಆ್ಯಡ್ ಮಾಡ್ಕೋತೀನಿ ಹಾಗೂ ಯಾವೊಂದು ರೆಸಿಪಿ ಮಾಡೋಕತ್ತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಸೊ ನೋಡಿ, ಬಟರ್ ಅಂತೂ ತುಂಬಾ ಸಖತ್ತಾಗಿ ಟೇಸ್ಟ್ ಬರೋ ಅಂಥದ್ದು. ಸೊ ಅದನ್ನು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಇಲ್ಲಿ ನಾನು ಹಾಕ್ಕೊಳ್ತಾ ಇರೋ ಅಂಥದ್ದು. ಬಟರ್ ಹಾಕ್ಕೊಂಡು ಇಲ್ಲಿ ನಾನು ವೀಕ್ಷಕರೇ ಈ ಒಂದು ಸ್ಟೇಜ್ಗೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಅಂತೂ ಪ್ರತಿಯೊಂದು ಹಾಕ್ಕೊಂಡು ಸ್ವಲ್ಪ ಅದನ್ನ ಜಸ್ಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇಟ್ಕೋಬೇಕು. ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ಇದು ರೆಸಿಪಿ ರೆಡಿ ಆಗುತ್ತೆ ವೀಕ್ಷಕರೇ. ಸ್ವಲ್ಪ ಕೂಡ ಸೀದ ಹೋಗೋಕ್ಕೆ ಬಿಡಬಾರ್ದು. ಆಮೇಲೆ ನೋಡಿ, ಇಲ್ಲಿ ನಾನು ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಇದೆ, ಟೊಮ್ಯಾಟೊ ಇದೆ, ಸಣ್ಣ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಕೂಡ ಇದೆ. ಸೊ ಇಲ್ಲಿ ನೋಡಿ, ನಾನು ಸಣ್ಣ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಇಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಒಂದೇ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರೇ. ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಆಯಿಲ್ನ ಬಳಸ್ತಾ ಇಲ್ಲ, ಯಾಕಂದರೆ ಅದು ಅನ್ಹೆಲ್ದಿ ಆಗಿರುತ್ತೆ. ಸೊ ನೋಡಿ, ಇವಾಗ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಈ ಒಂದು ರೆಸಿಪಿನ ನೀವು ನಿಮಗೆ ಊಟ ಬೇಸರ ಬಂದಿದೆ, ಏನಾದರೂ ಡಿಫ್ರೆಂಟಾಗಿ ತಿನ್ಬೇಕು ಅನಿಸಿದಾಗ ಖಂಡಿತವಾಗ್ಲೂ ಇದನ್ನು ನೀವು ಮಾಡ್ಕೊಳ್ಬೇಕು. ಹೊರಗಡೆ ಎಷ್ಟು ಹಣವನ್ನು ಖರ್ಚು ಮಾಡಿಕೊಂಡು ಅನ್ಹೆಲ್ದಿ ಫುಡ್ನ ತಿಂತೀವಿ, ಮನೆಯಲ್ಲೇ ಈ ರೀತಿಯಾಗಿ ಸುಲಭವಾಗಿ ಮಾಡಿಕೊಂಡ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನನ್ನ ಮನೇಲಂತೂ ಮಕ್ಕಳಿಗೂ ಕೂಡ ಇದು ತುಂಬಾ ಇಷ್ಟ. ಆಮೇಲೆ ಇಲ್ಲಿ 2-3 ಸಣ್ಣ ಇರೋಂಥ ಟೊಮ್ಯಾಟೊನ ಕೂಡ ಕಟ್ ಮಾಡಿ ಇಟ್ಕೊಂಡಿರಿದ್ದೀನಿ. ಅದರನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ಖಂಡಿತವಾಗ್ಲೂ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ, ತಿನ್ನೋಕೆ ಕೂಡ ಸಖತ್ತಾಗಿರುತ್ತೆ. ಆಮೇಲೆ ನೋಡಿ, ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ನಮ್ಮ ಕಾಯಿಪಲ್ಯ ಏನಿದೆ ಅದು ವೇಗವಾಗಿ ಸಾಫ್ಟ್ ಆಗುತ್ತೆ, ಜಾಸ್ತಿ ಟೈಮ್ ಇಡೋದಿಲ್ಲ. ಈ ರೀತಿಯಾಗಿ ನಾವು ಗ್ಯಾಸ್ ಕೂಡ ಸೇವ್ ಮಾಡ್ಕೊಳ್ಬೋದು ಹಾಗೂ ನಮ್ಮ ಟೈಮ್ ಕೂಡ. ಸೊ ನೋಡಿ, ಚೆನ್ನಾಗಿ ಅದನ್ನು ಅಂತೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದಿರ್ಬೋದು, ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದ್ದಾವೆ. ಈ ಒಂದು ಸ್ಟೇಜ್ಗೆ ಇವಾಗ ನಾನು ಸ್ವಲ್ಪ ಪುಡಿಗಳನ್ನು ಹಾಕೋತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ, ಮತ್ತಷ್ಟು ಬೇಕಾಗದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರನ್ನ ಹಾಕೋತಾ ಇದ್ದೀನಿ, ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಹಾಗೂ ಇದು ಜಾಸ್ತಿ ಸ್ಪೈಸಿ ಕೂಡ ಇರೋದಿಲ್ಲ. ಮಕ್ಕಳೆಲ್ಲ ತಿಂತಾರೆ ಅಂತ ಸ್ವಲ್ಪ ಸ್ಪೈಸಿ ಕಡಿಮೆನೇ ಮಾಡ್ತಾ ಇದ್ದೀನಿ. ಸೊ ನೋಡಿ, ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಯಾವ ರೀತಿಯಾಗಿ ಇದರಲ್ಲೇ ಹಾಕ್ತೀನಿ ಅಂತ ನೀವು ಕೂಡ ನೋಡೋಣ. ನೋಡಿ, ಇಲ್ಲಿ ನಾನು ಪಾವ್ ಭಾಜಿ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಇವಾಗ ನಿಮ್ಮನ್ನು ಗೊತ್ತಾಗಿರುವಂಥದ್ದು ಪಾವ್ ಭಾಜಿ ಹಾಕ್ಕೊಂಡು ಪಾವ್ ಭಾಜಿ ಮಸಾಲೆ ಕೂಡ 1 ಸ್ಪೂನಷ್ಟು ಇವಾಗ ಹಾಕ್ಕೊಂಡಿದ್ದೀನಿ. ಮತ್ತು ಆಮೇಲೆ ಕೂಡ ಆ್ಯಡ್ ಮಾಡ್ತೀನಿ, ಆದರೆ ನಾನು ಈ ಥರ ಕೂಡ ಇದರಲ್ಲಿ ಹಾಕೋತಾ ಇದ್ದೀನಿ. ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲೇ ಮ್ಯಾಶ್ ಮಾಡಿಟ್ಕೊಂಡಿರೋ ಅಂಥ ಬೀಟ್ರೂಟ್, ಗಜ್ಜರಿ ಮತ್ತು ವಟಾಣೆ, ಆಲೂಗಡ್ಡೆ ಪ್ಯೂರ್ ಇರುತ್ತಲ್ಲ, ಅದನ್ನು ಕೂಡ ಇದರಲ್ಲಿ ಹಾಕ್ಕೋಬೇಕು ವೀಕ್ಷಕರೇ. ಅದನ್ನು ಪೂರ್ತಿಯಾಗಿ ಕೂಡ ಜಾಸ್ತಿ ಮಾಡಬಾರ್ದು, ಇಲ್ಲಾಂದರೆ ತಿನ್ನೋದ್ರಲ್ಲಿ ಟೇಸ್ಟ್ ಬರೋದಿಲ್ಲ. ಸೊ ಹಾಕ್ಕೊಂಡು ಇದು ಇವಾಗ ನಿಮಗೆ ಸ್ವಲ್ಪ ಲೂಸ್ ಕಾಣಿಸ್ತಾ ಇದೆ, ಆದರೆ ಕುದೀತಾ ಬಂದಾಗ ಕನ್ಸಿಸ್ಟೆನ್ಸಿ ಟೈಟ್ ಆಗುತ್ತೆ ವೀಕ್ಷಕರೇ. ಆಲೂಗಡ್ಡೆ ಇರುತ್ತಲ್ವ. ಆಮೇಲೆ ನೋಡಿ, ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ ನಾನಂತೂ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ, ಯಾಕಂದರೆ ಇದರಿಂದ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಮತ್ತೆ 2 ಸ್ಪೂನಷ್ಟು
ಹಾಕ್ಕೊಂಡಿದ್ದೀನಿ. ಪಾವ್ ಭಾಜಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ಯಾವ ರೀತಿಯಾಗಿ ಘಮ ಘಮ ಅಂತ ವಾಸ ಆದರೂ ಬರ್ತಾಯಿದೆ ವೀಕ್ಷಕರೇ. ಚೆನ್ನಾಗಿ ತಿನ್ನೋಕೆ ಕೂಡ ಸೂಪರ್ ಟೇಸ್ಟಿ ಆಗಿರುತ್ತೆ. ಒಂದೇ ಥರವಾದ ನಾಷ್ಟ ತಿನ್ನಿ ಬೇಸರ ಆಗಿರ್ತೀವಿ. ಸೊ ನೋಡಿ, ಇಲ್ಲಿ ಅಂತೂ ಇವಾಗ ನಮ್ಮದು ಪಾವ್ ಭಾಜಿ ರೆಡಿ ಆಗಿದೆ. ಆಮೇಲೆ ಇಲ್ಲಿ ನಾನು ಪಾವ್ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಹಂಚಿನ ಮೇಲೆ ಸ್ವಲ್ಪ ಬಟರ್ನ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಬಟರ್ ಹಾಕ್ಕೊಂಡು ಆಮೇಲೆ ರೆಡಿ ಮಾಡ್ಕೊಂಡಿರೋಂಥ ಸ್ವಲ್ಪ ಭಾಜಿನ ಕೂಡ ಇದರಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇವಾಗ ಇದರಲ್ಲಿ ಪಾವ್ನ ಇಡಬೇಕು ವೀಕ್ಷಕರೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಪಾವ್ ಇದ್ರ ಮೇಲೆ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ವೀಕ್ಷಕರೇ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಹತ್ತುತ್ತೆ. ನಾರ್ಮಲಿಯಾಗಿ ನಾವು ಅದೇ ರೀತಿಯಾಗಿ ಪಾವ್ ಹಚ್ಕೊಂಡು ತಿಂತೀವಿ, ಆದರೆ ಈ ಥರ ಒಮ್ಮೆ ಮಾಡಿ ನೋಡಿ, ಸಖತ್ ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಕೂಡ ಇರುತ್ತೆ. ಮಕ್ಕಳು ಕೆಲವೊಮ್ಮೆ ಎಲ್ಲ ಒಂದು ಕಾಯಿಪಲ್ಯ ತಿನ್ನೋಕ್ಕೆ ಬೇಸರ ಮಾಡ್ತಾರೆ. ಹಾಗಾಗಿ ಅವ್ರನ್ನ ಈ ಥರ ರೆಸಿಪೀಸ್ ಮಾಡ್ಕೊಂಡು ಕೊಟ್ಟರೆ ತುಂಬ ಇಷ್ಟದಿಂದ ರುಚಿಯಿಂದ ತಿಂತಾರೆ ವೀಕ್ಷಕರೇ. ಸೊ ಮತ್ತೆ ಮೇಲ್ಗಡೆ ಕೂಡ ಸ್ವಲ್ಪ ಬಟರ್ನ ಹಚ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿ ಲಿಂಬೆಹಣ್ಣು ಜೊತೆ ಈ ಒಂದು ಪಾವ್ ಭಾಜಿನ ಬಿಸಿ ಬಿಸಿಯಾಗಿ ಎಂಜಾಯ್ ಮಾಡೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.